ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ SSB ಚಾನಲ್. ಇವತ್ತಿನ ವಿಡಿಯೋದೊಳಗೆ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ವಿ ಪೇಪರ್ ಮೆಜರ್ಮೆಂಟ್ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ಈಗ ಅದೇ ಮೆಜರ್ಮೆಂಟಿನ ಪೇಪರ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೊರಳಿನ ಸೇಪ್ ರೌಂಡಾಗಿ ಕಟ್ ಮಾಡ್ಕೋಬೇಕು. ಇದು ಮುಂಭಾಗದ ಪೇಪರ್ ಕಟ್ಟಿಂಗ್ ಆಗಿರ್ತದೆ. ಇದು ಕ್ರಾಸ್ ಬೆಲ್ಟ್. ನಿಮಗೆ ಮುಂಭಾಗದಲ್ಲಿ ಬಟನ್ ಬೇಕಾಗಿದ್ದರೆ ಈ ಪಾರ್ಟನ್ನು ಕಟ್ ಮಾಡ್ಕೋಬೇಕು, ಇಲ್ಲ ನಮಗೆ ಹಿಂಭಾಗದಲ್ಲಿ ಬೇಕಾಗಿದ್ದರೆ ಈ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಿಲ್ಲ. ಈಗ ನಾನು ಮುಂಭಾಗದ ಬಟನ್ ಪಟ್ಟಿ ಕಟ್ ಮಾಡ್ತಾ ಇದ್ದೇನೆ. ಇದೀಗ ಮುಂಭಾಗದ ಎರಡು ಪಾರ್ಟ್ಗಳು ಪೇಪರ್ ಕಟ್ಟಿಂಗ್ ಇದು ರೆಡಿಯಾಗಿತ್ತು. ಈಗ ಹಿಂಭಾಗದ ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಹಿಂಭಾಗದ ಪೇಪರ್ ಮೆಜರ್ಮೆಂಟನ್ನು ನಾನು ಕಳೆದ ವಿಡಿಯೋದಲ್ಲಿ ಹಾಕಿದ್ದೆ. ಈಗ ಅದನ್ನೇ ಕಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೆ. ಇದು ಹಿಂಭಾಗದ ಕೊರಳಿನ ಸೇಪ್ ನಿಮಗೆ ರೌಂಡು ಸ್ಕ್ವೇರ್ ಏನು ಬೇಕಾದರೂ ಇದರಲ್ಲಿ ಹಾಕೋಬೋದು. ಈಗ ಇದನ್ನು ನಾನು ರೌಂಡ್ ಕಟ್ ಮಾಡ್ತಾ ಇದ್ದೇನೆ. ಇದು ಹಿಂಭಾಗದ ಪೇಪರ್ ಕಟ್ಟಿಂಗ್. ಇದು ಹಿಂಭಾಗದ ನಮಗೆ ಬಟನ್ ಮುಂಭಾಗ ಬೇಕಾಗಿರೋದ್ರಿಂದ ಹಿಂಭಾಗದ ಪಾರ್ಟ್ ಪ್ಯಾಕ್ ಇರಬೇಕು. ಇದು ನಮಗೆ ಹಿಂಭಾಗ ಬೇಕಾಗಿದೆ, ಇದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಕ್ರಾಸ್ ಬೆಲ್ಟ್ ಒಂದು ಭಾಗಕ್ಕೆ 2, ಇನ್ನೊಂದು ಭಾಗಕ್ಕೆ 2 ಅಂದರೆ ನಮ್ಗೆ ಟೋಟಲ್ ಆಗಿ 4 ಕ್ರಾಸ್ ಬೆಲ್ಟ್ ಬೇಕಾಗಿರ್ತವೆ. ಇವು 4 ಪೀಸ್ಗಳು ಬೇಕು. ಇದನ್ನು ಹೀಗೆ ಕಟ್ ಮಾಡಿಕೊಂಡು ಈ ಕಡೆ 2.5 ಇಂಚು, ಈ ಕಡೆ 3 ಇಂಚು ಕಟ್ ಮಾಡ್ಕೊಂಡಿರ್ಬೇಕು. ಇದು 4. ಇದು ಮುಂಭಾಗದಕ್ಕೆ ಇದು ಜಾಸ್ತಿ ಬಂದಿದ್ದು ಕೊರಳಿನ ಕಡೆ, ಕಡಿಮೆ ಬಂದಿದ್ದು ಬಗಲಿನ ಕಡೆ. ಈ ಕೆಳಗೊಂದು ಮೇಲೊಂದು ಇಟ್ಟು ಸ್ಟಿಚ್ ಮಾಡಬೇಕು. ಇದು ಮುಂಭಾಗದ ಕ್ರಾಸ್ ಪಟ್ಟಿ ರೆಡಿ ಆಯಿತು. ಈಗ ತೋಳಿನ ಕಟ್ಟಿಂಗ್ ಹೇಗೆ ಮಾಡಿ, ತೋಳಿನ ಪೇಪರ್ ಕಟ್ಟಿಂಗ್ ಹೇಗೆ ಮಾಡಿ ತೋರಿಸ್ಕೊಡ್ತೀನಿ. ಇದು ಮೆಜರ್ಮೆಂಟ್ ಹೇಗೆ ಹಾಕಿರ್ತೀವಲ್ಲ ಇಲ್ಲಿಂದ ತೊಗೊಂಡು ಇದು ಕಟ್ ಮಾಡಿಕೊಂಡು ಫಸ್ಟಿಗೆ ಮೇಲಿರೋ ಭಾಗನ 4 ಪೇಪರ್ ಪೀಸ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ 2 ಮುಂಭಾಗದಲ್ಲಿ ಚೂರು ಒಳಗೆ ಬಂದಿರ್ತದೆ 1/2 ಇಂಚ್, ಅದಕ್ಕೆ 2 ಪೀಸ್ ಹಿಂಗೆ ತಕ್ಕೊಂಡು ಮುಂಭಾಗದ ತೋಳಿನ ಆಕಾರವಾಗಿ ಕಟ್ ಮಾಡ್ಕೊಂಡ್ಬಿಡಬೇಕು. ಹೀಗಿದು ಕೆಳಗೆ ಪ್ಯಾಕ್ ಬಂದಿದ್ದರೆ ಓಪನ್ ಮಾಡ್ಕೋಬೇಕು. ಈಗ ನಮಗೆ 2 ತೋಳುಗಳು ಸಿಕ್ತು. ಇದು ಸ್ವಲ್ಪ ಒಳಗೆ ಬಂದಿದ್ದು ಮುಂಭಾಗ, ಜಾಸ್ತಿ ಬಂದಿದ್ದು ಹಿಂಭಾಗ. ಈಗ ಇವೆರಡು ತೋಳುಗಳು. ಇದಿಷ್ಟು ಪೇಪರ್ ಕಟ್ಟಿಂಗ್ ಆಗಿರ್ತೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎದರದ್ದು ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.